ಚಳಿಗಾಲದ ಮಧ್ಯೆ ನಾನ್ ವೆಜ್ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. 1 ಕೆಜಿ ಮಟನ್ಗೆ 900 ರೂಪಾಯಿಯಿಂದ 1000 ರೂಪಾಯಿ ದರ ಇದೆ. ಚಿಕನ್ ರೇಟ್ ಕೂಡ ಹೆಚ್ಚಾಯಿತು. ಡಿಮ್ಯಾಂಡ್ ಹೆಚ್ಚಾಗಿ ಸಪ್ಲೈ ಕಮ್ಮಿಯಾಗಿದೆ. ಈ ವೇಳೆ ದರ ಕೂಡ ಜಾಸ್ತಿಯಾಗಿದೆ. ಚಿಕನ್ ದರ ಕೆಜಿಗೆ 250 ರೂ ಇಂದ 280, 300 ರೂಪಾಯಿ. ಮೊಟ್ಟೆ ದರ ಒಂದು ಮೊಟ್ಟೆಗೆ 7.5 ಇಂದ 8 ರೂಪಾಯಿ. ಲಿಖರ್ ಉದ್ಯಮಿ ಆದಿಕೇಶವಲು ಪುತ್ರ ಶ್ರೀನಿವಾಸ್, ಪುತ್ರಿ ಕಲ್ಪಜಾ, ಡಿವೈಎಸ್ಪಿ ಮೋಹನ್ ರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ರಘುನಾಥ್ರ ನಕಲಿ ವಿಲ್ ಸೃಷ್ಟಿ ಕೇಸ್ನಲ್ಲಿ ಪ್ರಭಾವಿಗಳ ಬಂಧನ. ಉದ್ಯಮಿ ರಘುನಾಥ್ ಕೊಲೆ ಪ್ರಕರಣದ ನಕಲಿ ಚಾಪ ಕಾಗದ ಹಾಗೂ ನಕಲಿ ವಿಲ್ ಸೃಷ್ಟಿ ಮಾಡಿದ್ದ ಆರೋಪದ ಕೇಸ್. 2 ವರ್ಷಗಳ ಕಾಲ ಹೋಟೆಲ್ ರೂಮ್ನಲ್ಲಿದ್ದ ಗೇಮರ್ ಹೋಗುವಾಗ 3 ಅಡಿಯಷ್ಟು ಕಸ ತುಂಬಿ ಹೋಗಿರುವ ಘಟನೆ. ಹೋಟೆಲ್ನ ಶೋಚನೀಯ ಸ್ಥಿತಿಯ ವಿಡಿಯೋ ವಾಕರಿಕೆ ಬರುವಂತಿದೆ. ಕೋಣೆಯಿಂದ ಹೊರಗೆ ಬರದ ವ್ಯಕ್ತಿ, ಖಾಲಿ ಬಾಟಲ್ಗಳು, ಡಬ್ಬಿಗಳು, ಟೇಕ್ ಅವೇ ಆಹಾರದ ಪೊಟ್ಟಣಗಳು, ಹೀಗೆ ಹಲವಾರು ತ್ಯಾಜ್ಯಗಳ ರಾಶಿ. ಶೌಚಾಲಯ ಕೂಡ ಅಷ್ಟೇ ಭಯಾನಕವಾಗಿತ್ತು. ಬೆಂಗಳೂರು, ಬಳ್ಳಾರಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗಾಳಿಯ ಗುಣಮಟ್ಟ ದಿನೇ ದಿನೇ ಕುಸಿಯುತ್ತಿದೆ. ಕಳೆದ 5 ವರ್ಷಗಳಿಂದ ಇಲ್ಲಿನ ಗಾಳಿಯ ಗುಣಮಟ್ಟ ಹದಗೆಡುತ್ತಲೇ ಇದ್ದು, ಗಾಳಿಯ PM ಪ್ರಮಾಣ ಸಹ ಮಿತಿ ಮೀರಿದೆ. ಉಸಿರಾಟ ಸಮಸ್ಯೆ ಎಂದು ಆಸ್ಪತ್ರೆಗೆ ಬಂದ ರೋಗಿಯ ಮೇಲೆ ವೈದ್ಯರೊಬ್ಬರು ಅಮಾನವೀಯವಾಗಿ ಹಲ್ಲೆ. ಶಿಮ್ಲಾ ಜಿಲ್ಲೆಯ ಕುಪ್ವಿ ಉಪವಿಭಾಗಕ್ಕೆ ಉಸಿರಾಟದ ತೊಂದರೆ ಎಂದು ಬಂದಿದ್ದ ತನ್ನ ಬಗ್ಗೆ ವೈದ್ಯರು ಕೆಟ್ಟದಾಗಿ ವರ್ತಿಸಿದ್ದಾರೆ, ಅವಮಾನ ಮಾಡಿದ್ದಾರೆ ಎಂದು ರೋಗಿ ಆರೋಪಿಸಿದ್ದಾರೆ. ಗೌರವದಿಂದ ಮಾತನಾಡಲು ಕೇಳಿದಾಗ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ರೋಗಿ ಹೇಳಿದ್ದಾರೆ.